ನಮಸ್ಕಾರ, ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ. ಮೋಟರ್ ಸೈಕಲ್ ಓಡಿಸೋರ್ನೆಲ್ಲ ನೀವು ಯೂಟ್ಯೂಬಲ್ಲಿ ನೋಡೇ ಇರ್ತೀರ ಅಲ್ವಾ? ಫುಲ್ ಬಾಡಿ ಸೂಟ್ ಎಲ್ಲ ಹಾಕೊಂಡು ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡು ಓಡಿಸ್ತಾ ಇರ್ತಾರೆ. ಅದೇ ಥರ ನಾನು ಒಂದು ರೈಡಿಂಗ್ ಶೂಸ್ನ ತೊಗೊಂಡ್ಬಂದಿದ್ದೀನಿ. ಅದು ಯಾವುದು ಏನು ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನಾನು ಆ್ಯಕ್ಚುಲಿ ಈ ಬ್ರ್ಯಾಂಡ್ ಶೂಸ್ನ ತೊಗೊಳ್ಳೋಣ ಅಂತ ಬ್ಯಾಂಗ್ಳೂರಿಗೆಲ್ಲ ಹೋಗಿ ಸರ್ಚ್ ಮಾಡಿದೆ. ಒಬ್ಬರು ಕೂಡ ಬ್ಯಾಂಗ್ಳೂರಲ್ಲಿ ಈ ಶೂನ ಸೇಲ್ ಮಾಡ್ತಿಲ್ಲ. ಮೇನ್ ರೀಸನ್ ಏನು ಕೊಡ್ತಾರೆ ಅಂದರೆ ಜಾಸ್ತಿ ಮೂವ್ ಆಗಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ, ಒಂದಷ್ಟು ಜನ ಮಾರ್ಜಿನ್ ಸಿಗಲ್ಲ ಅಂತ ಹೇಳ್ತಾರೆ. ಒಂದಷ್ಟು ಜನ ಈ ಇಂಡಿಯನ್ ಬ್ರ್ಯಾಂಡ್ಸ್ಗಳನ್ನೆಲ್ಲ ಯಾರು ತೊಗೋತಾರೆ, ಎಲ್ಲ ತೊಗೊಂಡ್ರೆ ಆಲ್ಪೈನ್ ಸ್ಟಾರ್ಸೇ ತೊಗೊಳ್ಳೋದು, ಇಲ್ಲ ಡೈನೀಸಿ ತೊಗೊಳ್ಳೋದು, ಅದಕ್ಕಿಂತ ಜಾಸ್ತಿ ರೈನಾಕ್ಸ್ ಗೇರ್ಗಳು ಹೋಗುತ್ತೆ. ಸೊ ಇದು ನನಗೆ ಮೈಸೂರಲ್ಲಿ ಒಂದೇ ಒಂದು ಶಾಪಲ್ಲಿ ಸಿಕ್ತು. ಮೈಸೂರಲ್ಲಿ 100 ಫೀಟ್ ರೋಡ್ ಅಂತ ಒಂದಿದೆ, ಡಬಲ್ ರೋಡ್ ಅಂತಲೇ ಫೇಮಸ್ಸು. ಅದರಲ್ಲಿ ಹೆಡ್ಸ್ ಆ್ಯಂಡ್ ಗೇರ್ಸ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ನನಗೆ ಈ ಶೂ ಸಿಕ್ತು. ಸೊ ಇದು Bbg ಅಂದರೆ ಬೈಕಿಂಗ್ ಬ್ರದರ್ಹುಡ್ ಅವರ ರೈಡಿಂಗ್ ಬೂಟ್ಸ್. ಇಷ್ಟು ದೊಡ್ಡ ಬಾಕ್ಸಲ್ಲಿ ಶೂ ಬಂದಿರೋದು ನಾನು ನೋಡೇ ಇಲ್ಲ. ಆಲ್ಮೋಸ್ಟ್ ಒಂದು ದೊಡ್ಡ ಸೂಟ್ ಕೇಸ್ ಅಷ್ಟೇ ಇದೆ. ಇದು ಬ್ರ್ಯಾಂಡಿಂಗ್ ಆಗಲಿ ಹೇಳಿರೋ ಥರ ಇದು ಇಂಡಿಯನ್ ಬ್ರ್ಯಾಂಡ್. ಸೊ ನೀವು ಮೇಲ್ಗಡೆ ಬಾಕ್ಸ್ ಮೇಲೆ ಬ್ರ್ಯಾಂಡಿಂಗ್ ನೋಡಿದ್ರೆ ಪಕ್ಕಾ ಜಾತ್ರೆ ಇದು. ಯಾವ ಥರ ಹೇಳಬೇಕು ಅಂದರೆ, ಯಾರಾದರೂ ಒಬ್ಬ ಫ್ರೆಂಡು ಇವಾಗ ತಾನೇ ಕಂಪ್ಯೂಟರ್ ಕಲ್ತಿದ್ದ ಇಲ್ಲ ಫೋಟೋಶಾಪ್ ಕಲ್ತಿದ್ದ ಅಂದರೆ ಫೋನ್ ಮಾಡ್ಬಿಟ್ಟು, ಮಗ ನಾನೊಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೊಂದು ಡಿಸೈನ್ ಮಾಡಿಕೊಡು ಅಂದ್ರೆ ಅವ್ನು ಯಾವ ಥರ ಮಾಡಿಕೊಡ್ತಾನೆ ಆ ಥರ ಇದೆ. ಇಲ್ಲಿ ಮೇಲ್ಗಡೆ ನೋಡಿದ್ರೆ ನೀವು ಫುಲ್ ಬ್ಲ್ಯಾಕ್ ಬಾಕ್ಸ್ ಮೇಲೆ ವೈಟ್ ಇದೆ, ಒಂದಷ್ಟು ಗ್ರೇಡಿಯಂಟ್ ಕೂಡ ಇದೆ. ಒಂದು R1 ಇದೆ, ಹೊಸ R1 ಫೋಟೋ ಹಾಕಿದ್ದಾರೆ. ಒಂದು ಹಾರ್ಲೆ ಡೇವಿಡ್ಸನ್ ಥರ ಏನೋ ಕಾಣ್ತಿದೆ. ಬೆಸ್ಟ್ ಪಾರ್ಟ್ ಏನು ಅಂದರೆ, ಇಲ್ಲಿ ನೀವು ನೋಡ್ಬೋದು ವ್ಯಾಲೆಂಟಿನೋ ರಾಸಿದು ಒಂದು ಗ್ರೇಡಿಯಂಟ್ ಹಾಕ್ಬಿಟ್ಟು ಮರ್ಜ್ ಮಾಡಿಬಿಟ್ಟಿದ್ದಾರೆ ಬಾಕ್ಸ್ ಒಳಗಡೆ. ಯಾಕೆಂದರೆ ಅವ್ರು ಏನಾದರೂ ಕಲರ್ ಇಮೇಜ್ ಯೂಸ್ ಮಾಡಿದ್ರೆ ಅವ್ರ ಮೇಲೆ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಪ್ಯಾಕೇಜಿಂಗ್ ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು, ಅದರಲ್ಲೂ ಒಂದು ಅಡ್ವಾಂಟೇಜ್ ಇದೆ. ಯಾಕೆಂದರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಮಾಡಿ ಪ್ಯಾಕೇಜ್ಗೆ ದುಡ್ಡು ಎಕ್ಸ್ಟ್ರಾ ಖರ್ಚು ಮಾಡಿ ಆ ದುಡ್ಡನ್ನೆಲ್ಲ ನಮ್ಮ ತಲೆ ಮೇಲೆ ಹಾಕ್ತಾರೆ. ಸೊ ಇವರು ಮಾರ್ಕೆಟಿಂಗ್ ಆಗಲಿ ಪ್ಯಾಕೇಜಿಂಗ್ ಆಗಲಿ ದುಡ್ಡು ಖರ್ಚು ಮಾಡಿಲ್ಲ. ಇವರ ಮೇನ್ ಕನ್ಸರ್ನ್ ಏನಿದೆ, ಮೇನ್ ಗೋಲ್ ಏನಿದೆ, ಅದು ಒಳ್ಳೆ ಬ್ರ್ಯಾಂಡೆಡ್ ಶೂ ಕೊಡಬೇಕು ಅಂತ. ಹಿಂದ್ಗಡೆ ನೋಡಿದ್ರೆ ಅವ್ರ ಹತ್ರ ಅವೈಲೇಬಲ್ ಇರುವಂತಹ ಫೋಟೋಸ್ ಎಲ್ಲ ಹಾಕಿದ್ದಾರೆ, ಯಾವ್ಯಾವ ಶೂ ಇದೆ ಅಂತ. ರೇಸಿಂಗ್ ಬೂಟ್ಸ್ ಇದೆ, ಮತ್ತು ಟೂರರ್ ಬೂಟ್ಸ್ ಇದೆ, ರೈಡಿಂಗ್ ಬೂಟ್ಸ್ ಅಂತ ಒಂದಿದೆ. ಈ ರೈಡರ್ ಬೂಟ್ಸ್ ಏನಿದೆ ಇದು ಬರೀ ಆ್ಯಂಕಲ್ ಲೆಂತಲ್ಲಿ ಬರುತ್ತೆ. ಇದರ ಪ್ರಾಬ್ಲಮ್ ಏನು ಅಂದರೆ, ಕಾಲ್ ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನೀವೇನಾದರೂ ಬಿದ್ದಾಗ. ಸೊ ನಾನು ತೊಗೊಂಡಿರೋದು ಕಾಫ್ ಹೈಟ್ಗಿದೆ. ಸೊ ನೀವು ಬಿದ್ದಾಗ ಕಾಲ್ ಟ್ವಿಸ್ಟ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಸೊ ಇದು ಓಪನ್ ಮಾಡೋಣ. ಸೊ ಓಕೆ, ಸೊ ಶೂಸ್ ಇದೆ, ಬಿಲ್ ಕೂಡ ಇದೆ ಇವ್ರದ್ದು. ಇದು ತೊಗೊಂಡಾಗ ನನಗೆ ಹೆಡ್ಸ್ ಆ್ಯಂಡ್ ಗೇರ್ಸ್ ಅವರು ಕಾಂಪ್ಲಿಮೆಂಟ್ರಿ ಅಂತ ಒಂದು ಸ್ಕಲ್ ಕ್ಯಾಪ್ ಕೊಟ್ಟಿದ್ದಾರೆ. ಸ್ಕಲ್ ಕ್ಯಾಪ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಹೆಲ್ಮೆಟ್ ಒಳಗಡೆ ನೀವು ಬೇರೆ ಯಾರ್ದೋ ಹೆಲ್ಮೆಟ್ ಯೂಸ್ ಮಾಡ್ತಿರ್ತೀರಾ ಅಂದರೆ ಸ್ಕಲ್ ಕ್ಯಾಪ್ ಹಾಕ್ಕೊಂಡು ನೀವು ಹೆಲ್ಮೆಟ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ತಲೆನಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಇಲ್ಲ ಹೇರ್ ಫಾಲ್ ಇದ್ದರೆ ಅವ್ರಿಗೆ ಇನ್ನೊಬ್ರಿಗೆ ಅಫೆಕ್ಟ್ ಆಗೋಲ್ಲ. ಸೊ ಕ್ವಾಲಿಟಿ ಓಕೆ ಇಷ್ಟ ಆಗಿದೆ. ಅದ್ರ ಜೊತೆ ಒಂದು ಕೀ ಚೈನ್ ಕೂಡ ಕೊಟ್ಟಿದ್ದಾರೆ. ಏನು ಅಂಥ ಕ್ವಾಲಿಟಿ ಇಲ್ಲ ಅಂದ್ರೂ ಅವರಿಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕ್ಕೆ ಏನು ಬೇಕು ಶಾಪ್ ಅವರು ಅದನ್ನು ಮಾಡ್ತಾಯಿದ್ದಾರೆ. ಸೊ ಇದರ MRP ಬಂದು 11,000 ಅಂದರೆ 11,000 ರೂಪಾಯಿ ಇದರ MRP. ಸೊ ನನಗೆ ಡಿಸ್ಕೌಂಟ್ ಹೋಗಿ 9,980 ರುಪೀಸ್ ಆಯಿತು. ಡಿಸ್ಕೌಂಟ್ ನಿಮಗೆ ನಾನು ನೋಡಿರೋ ಪ್ರಕಾರ ಆನ್ಲೈನ್ ಸ್ಟೋರಲ್ಲಿ ನಿಮಗೆ ಅಷ್ಟು ಡಿಸ್ಕೌಂಟ್ ಇಲ್ಲ. ಇವ್ರು ಏನಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ, ಏನಾದರೂ ಹಳೆ ಸ್ಟಾಕ್ ಇತ್ತು ಏನೋ ಖಾಲಿ ಮಾಡೋಕ್ಕೆ ಏನಾದರೂ ಡಿಸ್ಕೌಂಟ್ ಕೊಟ್ರ ಅಂತ. ಸೊ ಇದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಬಂದಿದೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಕವರೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ನಾನು ಆಗಲೇ ಹೇಳಿರೋ ಥರ ಇವರು ದುಡ್ಡು ಉಳ್ಸೋಕ್ಕೆ ಇದೊಂದು ಟ್ರಿಕ್ ಅಷ್ಟೇ. ಇದೆಲ್ಲ ಎಷ್ಟು ಬಿದ್ದಿರುತ್ತೆ, ಇವ್ರು ತುಂಬಾ ಕಮ್ಮಿ ಬಿದ್ದಿರುತ್ತೆ. ನೀವು ಅದೇ ಆಲ್ಪೈನ್ ಸ್ಟಾರ್ ಡೈನೀಸಿ ಎಲ್ಲ ತೊಗೊಂಡ್ರೆ ಅವ್ರ ಪ್ಯಾಕೇಜಿಂಗಿಗೆ ಜಾಸ್ತಿ ಕಾಸ್ಟ್ ಆಗಿರುತ್ತೆ. ಸೊ ಈ ಶೂನ ನೋಡೋದಾದರೆ ಕೆಳಗಡೆಯಿಂದ ನೋಡ್ಕೊಂಬರೋಣ. ಇದು ಆ್ಯಕ್ಚುಲಿ ಪ್ಯೂರ್ ಲೆದರ್ ಶೂ. ಇದು ಅಲ್ಲಲ್ಲಿ ನಿಮಗೆ ಒಂದಷ್ಟು ಹಾರ್ಡ್ ಪ್ಲಾಸ್ಟಿಕ್ ಶೆಲ್ ಕೊಟ್ಟಿದ್ದಾರೆ. ಮೇಯ್ನ್ ಇದರಲ್ಲಿ ಏನು ಅಂದರೆ, ನೀವು ಗೇರ್ ಶಿಫ್ಟ್ ಮಾಡೋ ಕಡೆ ಒಂದು ಎಕ್ಸ್ಟ್ರಾ ಪ್ಲಾಸ್ಟಿಕ್ ಪ್ಯಾಡಿಂಗ್ ಕೊಟ್ಟಿದ್ದಾರೆ. ಸೊ ನೀವು ಶಿಫ್ಟ್ ಮಾಡಬೇಕಾದ್ರೆ ಶೂಗೇನು ಡ್ಯಾಮೇಜ್ ಆಗೋದಿಲ್ಲ. ನೀವು ನೋಡ್ಬೋದು ಅಷ್ಟು ಏನು ಬೆಂಡ್ ಆಗ್ತಿಲ್ಲ, ಇದು ತುಂಬ ಗಟ್ಟಿ ಇದೆ. ನಾವು ಇದನ್ನು ಹಾಕಿ ನಡೀತಾ ಹೋದಷ್ಟು ಇದು ಬ್ರೇಕಿನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಲೆದರ್ ಬ್ರೇಕಿನ್ ಆದಾಗ ಸ್ವಲ್ಪ ಫ್ಲೆಕ್ಸಿಬಲ್ ಆಗುತ್ತೆ. ಸೊ ಕೆಳಗಡೆಯಿಂದ ನೋಡೋದಾದರೆ ಇದಕ್ಕೊಂದು ಟೋ ಸ್ಲೈಡರ್ ಕೊಟ್ಟಿದ್ದಾರೆ. ಟೋ ಸ್ಲೈಡರ್ ಅಂದರೆ ಇದೊಂದು ಮೆಟಲ್ ಪಾರ್ಟ್. ಇದು ಈ ಮೆಟಲ್ ಪಾರ್ಟ್ನ ಯೂಸ್ ಏನು ಅಂದರೆ, ನೀವು ರೇಸ್ ಟ್ರ್ಯಾಕಲ್ಲಿ ಬೈಕ್ ಓಡಿಸ್ಬೇಕಾದ್ರೆ ಬೀಳ್ತೀರಾ ಅಂದ್ಕೊಳ್ಳಿ, ನಿಮಗೇನಾದರೂ ಬರೀ ಲೆದರ್ ಪಾರ್ಟು ಮತ್ತು ರೋಡು ಟಚ್ ಆದರೆ ನಿಮಗೆ ಫ್ರಿಕ್ಷನ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅಲ್ಲೇ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಇನರ್ಷಿಯಾ ಏನಿರುತ್ತೆ, ಬಿದ್ದಿದ್ದ ಫೋರ್ಸು ನಿಮಗೆ ಕಾಲಲ್ಲೇ ಸಡನ್ನಾಗಿ ಕಚ್ಕೊಂಡ್ರೆ ನಿಮ್ಮ ಕಾಲು ಆ್ಯಂಕಲ್ ಸ್ಪ್ರೇನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಮೆಟಲ್ ಪಾರ್ಟ್ ಏನು ಮಾಡುತ್ತೆ ಅಂದರೆ, ಇದು ಫ್ರಿಕ್ಷನ್ ಕಮ್ಮಿ ಮಾಡುತ್ತೆ, ಈಸಿಯಾಗಿ ಸ್ಲೈಡ್ ಆಗೋದ್ರಿಂದ ನೀವು ಬಿದ್ದ ತಕ್ಷಣ ಬಿದ್ದಿದ್ದ ಫೋರ್ಸು ಇನರ್ಷಿಯಾ ಜೊತೆ ನೀವು ಸ್ಲೈಡ್ ಆಗ್ತೀರಾ, ನಿಮಗೆ ಅಷ್ಟು ಇಂಜುರೀಸ್ ಕೂಡ ಆಗೋದಿಲ್ಲ. ಬಟ್ ಇದನ್ನೇನಾದರೂ ನೀವು ತೊಗೊಂಡು ಇಂಡಿಯನ್ ರೋಡ್ಸ್ಗಳಲ್ಲಿ ಬೀಳ್ತೀನಿ ಅಂದರೆ ಡೈರೆಕ್ಟ್ ಗುಂಡಿ ಒಳಗಡೆ ಹೋಗ್ಬಿಟ್ಟಿರ್ತೀರಾ, ಇಲ್ಲ ಯಾವ್ದಾದ್ರು ಒಂದು ಲಾರಿ ಕೆಳಗಡೆ ಸಿಗಾಕೊಂಡ್ಬಿಟ್ಟಿರ್ತೀರಾ. ನಮ್ಮ ಇಂಡಿಯನ್ ರೋಡ್ಸ್ಗೆಲ್ಲ ಇದಿಲ್ಲ. ಇದೆಲ್ಲ ಮೇನ್ ರೇಸ್ ಟ್ರ್ಯಾಕಿಗೆ ಯೂಸ್ ಆಗುತ್ತೆ. ಒಂದು ಮಟ್ಟಿಗೆ ನಾರ್ಮಲ್ ರೋಡ್ಗಳಲ್ಲೂ ಯೂಸ್ ಆಗ್ಬೋದು ಅಷ್ಟೇ.
ಮುಂದೆ ನೋಡೋದಾದರೆ ಇಲ್ಲೊಂದಷ್ಟು ಪ್ಲಾಸ್ಟಿಕ್ ಹಾರ್ಡ್ ಪ್ಲಾಸ್ಟಿಕ್ ಶೀಲ್ಡ್ ಇದೆ, ಇದು ಅಷ್ಟೇ ಸ್ಲೈಡರ್ ಥರ ವರ್ಕ್ ಆಗುತ್ತೆ, ಆದರೆ ಇದು ಇದರಷ್ಟು ಹಾರ್ಡ್ ಇಲ್ಲ. ಹಿಂದ್ಗಡೆ ಬರೋದಾದರೆ ನಿಮಗೆ ಹಿಂದ್ಗಡೆ ಒಂದು ಹಾರ್ಡ್ ರಬ್ಬರ್ ಸ್ಲೈಡರ್ ಇದೆ, ಮತ್ತು ನಿಮಗೆ ಇಲ್ಲಿ BBG ಲೋಗೋ ಇದೆ. BBG ಅಂದರೆ ಬೈಕಿಂಗ್ ಬ್ರದರ್ಹುಡ್ ಗೇರ್ ಅಂತ. ಈ BBG ಮ್ಯಾನುಫ್ಯಾಕ್ಚರ್ ಆಗೋದು ಆ್ಯಕ್ಚುಲಿ ಚೆನ್ನೈಯಲ್ಲಿ. ಚೆನ್ನೈಯಲ್ಲಿ ಏನಕ್ಕೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂದರೆ, ಚೆನ್ನೈಯಲ್ಲಿ ನಾನು ನೋಡಿರೋ ಥರನೇ 3 ರೇಸ್ ಟ್ರ್ಯಾಕ್ ಇದೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ರೇಸ್ ಟ್ರ್ಯಾಕ್ಗಳಿಲ್ಲ. ಚೆನ್ನೈಯಲ್ಲಿ ರೇಸಿಂಗ್ನ ಒಂದು ಮಟ್ಟಿಗೆ ಸೀರಿಯಸ್ ಆಗಿ ತೊಗೋತಾರೆ. ಅಲ್ಲಿ ರೇಸ್ ಟ್ರ್ಯಾಕ್ಗಳಿಗೆ ಹೋಗಬೇಕು ಅಂದರೆ ನಿಮಗೊಂದು ಸರ್ಟಿಫಿಕೇಷನ್ ಇರಬೇಕು. ಅದೇ ಥರ ನಿಮಗೆ ನೀವು ಯೂಸ್ ಮಾಡುವಂಥ ಗೇರ್ಗಳು ಕೂಡ ಸರ್ಟಿಫೈಡ್ ಆಗಿರುತ್ತೆ. CE ಸರ್ಟಿಫಿಕೇಷನ್ ಅಂತ ಬರುತ್ತೆ, ಅದಿದ್ದರೆ ಮಾತ್ರ ನಿಮಗೆ ರೇಸ್ ಟ್ರ್ಯಾಕಿಗೆ ಬಿಡೋದು. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ, ನಾವು ಕಾಲೇಜಿಗೆ ಹೋಗೋ ಥರ ಅಲ್ಲೂ ರೇಸ್ ಟ್ರ್ಯಾಕ್ಗಳಿಗೆ ಸ್ಟೂಡೆಂಟ್ಗಳು ಸೇರ್ಕೋತಾರೆ. ಎಲ್ರಿಗೂ ಯುರೋಪಿಯನ್ ಅಥವಾ ಅಮೆರಿಕನ್ ಬ್ರ್ಯಾಂಡ್ಸ್ನ ಅಫೋರ್ಡ್ ಮಾಡೋಕ್ಕೆ ಅಷ್ಟು ದುಡ್ಡಿರಲ್ಲ. ಸೊ ಅದಕ್ಕೆ ಅಂತಲೇ ಚೆನ್ನೈ ಅವರೇ ನಮ್ಮ ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು BBG ಅಂತ ಸ್ಟಾರ್ಟ್ ಮಾಡಿ ಅವರು ರೈಡಿಂಗ್ ಗೇರ್ಸ್ಗಳನ್ನ ಹಾಗೂ ರೈಡಿಂಗ್ ಬೂಟ್ಸ್ಗಳನ್ನ ಮಾಡೋಕ್ಕೆ ಶುರು ಮಾಡಿರೋದು. ಓವರಾಲ್ ಇಲ್ಲಿ ತುಂಬಾ ಚೆನ್ನಾಗಿದೆ ಬಿಲ್ಡ್. ನಾನು ನೋಡಿರೋ ಥರ ನಾನೊಂದು ಆಲ್ಪೈನ್ ಸ್ಟಾರ್ ಕೂಡ ಚೆಕ್ ಮಾಡಿದ್ದೆ. ಆಲ್ಪೈನ್ ಸ್ಟಾರ್ಸ್ ನನಗೆ ಇದು 9800 ಅಂದರೆ ಆಲ್ಪೈನ್ ಸ್ಟಾರ್ಸ್ ಹತ್ತಿರ 27,000 ಇತ್ತು. ಆ ಬ್ರ್ಯಾಂಡು ಈ ಬ್ರ್ಯಾಂಡು ಕ್ವಾಲಿಟಿ ವೈಸ್ ನೋಡೋದಾದರೆ, ಇಲ್ಲ ಇದು ಮಾಡೋವಂಥ ವರ್ಕ್ ಏನಿದೆ ಅದು ನೋಡೋದಾದರೆ ಎರಡೂ ಒಂದೇ. ಸೊ ನಿಮಗೆ ಇಲ್ಲಿ ಸೈಡಲ್ಲಿ ವೆಲ್ಕ್ರೋ ಕೊಟ್ಟಿದ್ದಾರೆ ನೀವು ಕಾಲು ಹಾಕೊಳ್ಳೋ ಕಡೆ, ಮತ್ತು ಇಲ್ಲೂ ಕೂಡ ನಿಮಗೆ ಲೆದರ್ ಇದೆ. ಒಳಗಡೆ ಎಲ್ಲ ನಿಮಗೆ ಪ್ಯಾಡಿಂಗ್ ಇದೆ. ಇದು ಯಾವ ಥರ ಪ್ಯಾಡಿಂಗ್ ಅಂದರೆ, ನೀವೇನಾದರೂ ಕಾಲು ಜಾಸ್ತಿ ಸ್ವೆಟ್ ಆಗ್ತಿದೆ ಅಂದರೆ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ನಿಮಗೆ ಅಷ್ಟು ಇರಿಟೇಷನ್ ಆಗೋದಿಲ್ಲ. ಜಿಪ್ಪರ್ ಕೂಡ ಇದು YKK ಜಿಪ್ಪರ್ ಅಂತ ಕರೀತಾರೆ. YKK ಅಂದರೆ ಅವ್ರದ್ದು ಟಾಪ್ ಆಫ್ ದಿ ಲೈನ್ ಜಿಪ್ಪರ್ಸ್. ಯಾವ ಥರ ಇರುತ್ತೆ ಅಂದರೆ, ಇದು ನಿಮಗೆ ಬ್ಲ್ಯಾಕ್ ಕೋಟಿಂಗ್ ಆಗಿರುತ್ತೆ, ಅದ್ರ ಜೊತೆ ಇದು ರಸ್ಟ್ ಕೂಡ ಆಗೋದಿಲ್ಲ. ರಸ್ಟ್ ಅಂದಾಗ ಒಂದು ನೆನಪಾಯಿತು, ಇದು ನಿಮಗೆ ಯಾವುದೇ ಕಾರಣಕ್ಕೂ ವಾಟರ್ ಪ್ರೂಫ್ ಶೂಸ್ ಅಲ್ಲ. ಸಣ್ಣ ಪುಟ್ಟ ನೀರು ಬಿದ್ದರೆ ಒರೆಸ್ಕೋಬೋದು ಅಷ್ಟೇ, ಬಟ್ ಮಳೆಯಲ್ಲಿ ಹಾಕೊಂಡು ಹೋಗೋದಕ್ಕೆ ಇದು ಸೂಕ್ತವಾಗಿಲ್ಲ. ಇದು ಲೆದರ್ ಆಗಿರೋದ್ರಿಂದ ನಿಮ್ಗೆ ಗೊತ್ತೇ ಇದೆ, ಲೆದರು ವಾಟರು ಅಷ್ಟು ಚೆನ್ನಾಗಿ ಜೆಲ್ ಆಗೋದಿಲ್ಲ. ಇದನ್ನು ನೀವು ಲಾಂಗ್ ರೈಡ್ಸ್ಗಳಿಗೆ ಯೂಸ್ ಮಾಡೋದಾಗಲಿ ಅಥವಾ ರೈನಿ ಸೀಸನಲ್ಲಿ ಯೂಸ್ ಮಾಡೋದಾಗಲಿ ಮಾಡಬೇಡಿ. ಇದೇನಿದ್ರು ಬರೀ ಡೈಲಿ ಯೂಸ್ಗಳಿಗೆ, ಶಾರ್ಟ್ ಸ್ಪಿನ್ಗಳಿಗಾಗಿರ್ಬೋದು, ಇಲ್ಲ ನೀವು ಸೀರಿಯಸ್ ಆಗಿ ರೇಸ್ ಟ್ರ್ಯಾಕಿಗೆ ಹೋಗ್ತೀರಾ ಅಂದರೆ ಅದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಏರ್ ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಸೈಡಲ್ಲಿ. ನಿಮಗೆ ಬೇಕಾಗಿರುವಂಥ ಮಿನಿಮಮ್ ಸೇಫ್ಟಿ ಇರೋ ಶೂ ಬೇಕು ಅಂದರೆ ನೀವು ಇದನ್ನು ಆಪ್ಟ್ ಮಾಡ್ಬೋದು. BBG ಆ್ಯಕ್ಚುಲಿ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ, ಇಲ್ಲಾಂದರೆ ಯಾರಾದರೂ BBG ಆಥರೈಸ್ಡ್ ಡೀಲರ್ಗಳನ್ನ ಹೋಗಿ, ನೀವೇನಾದರೂ ಮೈಸೂರವರಾಗಿದ್ದರೆ ಹೆಡ್ಸ್ ಆ್ಯಂಡ್ ಗೇರ್ಸ್ ಅಂತ ಡಬಲ್ ರೋಡಲ್ಲಿದೆ, ಅಲ್ಲೊಂದು ಸಲ ಚೆಕ್ ಮಾಡಿ ನೋಡಿ. ನನ್ನ ಸೈಜ್ ಬಂದು ಆ್ಯಕ್ಚುಲಿ 42 ಇದೆ, ಸ್ಮಾಲೆಸ್ಟ್ ಸೈಜು. ನಿಮಗೆ ಒಂದೇನು ಅಂದರೆ, ನೀವು ಈ ಶೂನ ಹಾಕಿ ನೋಡಬೇಕಾದ್ರೆ ನಿಮಗೆ ಸ್ವಲ್ಪ ಟೈಟ್ ಇದ್ದಷ್ಟು ಸರಿ, ಯಾಕೆಂದರೆ ಲೆದರ್ ಆಗ್ತಾ ಲೂಸ್ ಆಗುತ್ತೆ. ಸೊ ನೀವು ಮೊದಲೇ ಲೂಸ್ ತೊಗೊಂಡ್ಬಿಟ್ಟು ಇದೇನಾದರೂ ಶೂ ಆಗ್ತಾ ಇನ್ನೂ ಲೂಸ್ ಆಯಿತು ಅಂದರೆ ನಿಮಗೆ ಸೇಫ್ಟಿ ಇರೋದಿಲ್ಲ. ಆದಷ್ಟು ಒಂದು ಸೈಜು ಇಲ್ಲ ಅರ್ಧ ಸೈಜ್ ಕಮ್ಮಿನೇ ತೊಗೊಳ್ಳಿ. ಕೆಳಗಡೆನೂ ಅಷ್ಟೇ, ಸೋಲಲ್ಲಿ ತುಂಬ ಚೆನ್ನಾಗಿದೆ ಗ್ರಿಪ್ಪು. ಫೈನಲ್ ಇಂಪ್ರೆಷನ್ನು ನಾನು ಹೇಳೋದಾದರೆ, ಇದು ವರ್ತಾ, ಇದು 9800 ರುಪೀಸ್ ಕೊಡೋದಕ್ಕೆ ವರ್ತಾ ಅಂತ ಏನಾದರೂ ಕೇಳಿದ್ರೆ 10ಗೆ ಒಂದು 7.5 to 8 ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ಒಂದಷ್ಟು ಫಿನಿಷಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಟಾಪ್ ಆಫ್ ದಿ ಲೈನ್ ಇಲ್ಲ ಇದು ಅಂತ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಬಟ್ ನಾನು ಆಗಲೇ ಹೇಳಿರೋ ಥರ ಆಲ್ಪೈನ್ ಸ್ಟಾರ್ಸ್ಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ ಇದನ್ನ. ಅದು ಮಾಡೋದು ಇದು ಮಾಡೋದು ಕೆಲಸ ಒಂದೇ, ಬಟ್ ಔಟ್ಲುಕ್ ಅಂತ ಬಂದಾಗ, ಅದೊಂದು ಅಪೀಲ್ ಅಂತ ಬಂದಾಗ ನಿಮಗೆ ಯುರೋಪಿಯನ್ ಬ್ರ್ಯಾಂಡ್ಸ್ ಆಗಿರ್ಬೋದು ಅಥವಾ ಅಮೆರಿಕನ್ ಬ್ರ್ಯಾಂಡ್ಸ್ ಆಗಿರ್ಬೋದು, ಅದೇ ನಿಮಗೆ ತುಂಬ ಚೆನ್ನಾಗಿ ಕಾಣೋದು. ನನಗೆ ಆಲ್ ಬ್ಲ್ಯಾಕ್ ಬೇಕಿತ್ತು, ಬಟ್ ಆಲ್ ಬ್ಲ್ಯಾಕು ಇನ್ನೊಂದು ಡಿಸೈನ್ ಇತ್ತು, ತುಂಬ ಜಾತ್ರೆ ಮಾಡಿಬಿಟ್ಟಿದ್ರು ಅದನ್ನು. ಸೊ ನಾನು ಇದನ್ನು ರೆಡ್ ಮತ್ತು ಬ್ಲ್ಯಾಕ್ನ ತೊಗೊಂಡಿದ್ದೀನಿ. ನೀವೇನಾದರೂ ಸೀರಿಯಸ್ ಬೈಕರ್ಸ್ ಆಗಿದ್ದರೆ ನಾನು ಹೇಳೋದೇನು ಅಂದರೆ, ಬೈಕ್ನ 10-15 ಲಕ್ಷ ಕೊಟ್ಟು ಬೈಕ್ ತೊಗೋತೀರಾ, ಅಥವಾ ಯಾವುದೇ ಒಂದು ಮಿನಿಮಮ್ ಪರ್ಫಾರ್ಮೆನ್ಸ್ ಬೈಕ್ ಆದರೂ 3-4 ಲಕ್ಷ ಬೇಕೇ ಬೇಕು. ಅಷ್ಟು ಕೊಟ್ಟು ತೊಗೊಳ್ಳೋರು ಚಪ್ಪಲಿಗಳು ಹಾಕ್ಕೊಂಡು ಅಥವಾ ನಾರ್ಮಲ್ ನೈಕಿ ಶೂಗಳು, ಪೂಮಾ ಶೂಗಳೆಲ್ಲ ಹಾಕ್ಕೊಂಡು ಓಡ್ಸೋಕೆ ಹೋಗ್ಬೇಡಿ. ಯಾಕೆಂದರೆ ಬೈಕ್ ಓಡಿಸ್ಬೇಕಾದ್ರೆ ನೀವು ಸ್ವಲ್ಪ ಸೇಫ್ ಆಗಿರಬೇಕು. ನೀವು ಎಷ್ಟೇ ಚೆನ್ನಾಗಿ ಓಡಿಸಿದ್ರು ಎದುರುಗಡೆಯಿಂದ ಬಂದು ಯಾರಾದರೂ ಓಡಿದ್ರೆ, ಇಲ್ಲ ನಮ್ಮ ಸೂಪರ್ ಆಗಿರೋ ರೋಡ್ಗಳಲ್ಲಿರೋ ಹಳ್ಳ ದಿಣ್ಣೆ ಮೇಲೆ ಏನಾದರೂ ನೀವು ಬಿದ್ದರೆ ನಿಮಗೆ ಇಂಜುರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಾನು ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ನ ನೋಡಿದ್ದೀನಿ, ಫಸ್ಟು ನೀವು ಬಿದ್ದ ತಕ್ಷಣ ನಿಮಗೆ ಇಂಪ್ಯಾಕ್ಟ್ ಆಗೋದು ಮಂಡಿ ಕಾಲುಗಳಿಗೇನೆ. ಸೊ ನಿಮ್ಮ ಕಾಲುಗಳನ್ನ ಸೇಫಾಗಿ ಇಟ್ಕೊಳ್ಳೋ ಜವಾಬ್ದಾರಿ ಇರುತ್ತೆ. ಅದರಿಂದ ನಾನು ಹೇಳೋದೇನು ಅಂದರೆ, ಒಂದು 10,000 ಇನ್ವೆಸ್ಟ್ ಮಾಡಿ ಈ ಶೂಸ್ನ ತೊಗೊಳೋದ್ರಲ್ಲಿ ಏನು ಮೋಸ ಇಲ್ಲ. ನೀವು ತೊಗೊಂಡಷ್ಟು ನಿಮಗೆ ಅಡ್ವಾಂಟೇಜು, ನಿಮಗೆ ಯೂಸು. ಅದು ಅಲ್ಲದೆ ನಿಮಗೆ ಫುಲ್ಲು ನೀವು ರೈಡಿಂಗ್ ಗೇರ್ ಹಾಕ್ಕೊಂಡು ಹೋಗೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಕೂಡ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ. ಈ ಕಂಫರ್ಟೇಬಲ್ ಆಗಿಲ್ಲ, ನಾನು ನಾರ್ಮಲ್ ಡೈಲಿ ಶೂಗಳನ್ನ ಹಾಕೊಂಡು ಓಡಿಸ್ತೀನಿ ಅಂದ್ರೂ ಅದು ಕಾಲು ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಶೂಗಳು ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ ಅಂದ್ರೂ ಹೋಗ್ತಾ ನೀವು ಅಡ್ಜಸ್ಟ್ ಆಗ್ತೀರಾ. ಲೆದರ್ದು ಅದೇ ಒಂದು ಕ್ವಾಲಿಟಿ. ಲೆದರ್ ತುಂಬಾ ಸೇಫ್ಟಿ ಇರುತ್ತೆ.
ಪ್ರೊಟೆಕ್ಷನ್ ಕೂಡ ಚೆನ್ನಾಗಿರುತ್ತೆ ನೀವು ಬೈಕ್ ಓಡಿಸ್ಬೇಕಾರೆ. ಅದಕ್ಕಿಂತ ಹೆಚ್ಚಾಗಿ ಇದೊಂದು ಸ್ವ್ಯಾಗ್ ಆಗಿರುತ್ತೆ. ಅದು ಅಲ್ಲದೆ ನೀವು ಈ ಪಾದರಕ್ಷೆಗಳನ್ನ ಹಾಕೊಂಡು ಬೈಕ್ ಓಡಿಸಿದ್ರೆ ನಿಮ್ಮನ್ನು ನೋಡಿದ ಇನ್ನೊಂದು 10-15 ಜನ ಕೂಡ ಅನ್ಕೋತಾರೆ ಏನಿದು, ಯಾಕೆ ಇದನ್ನು ಹಾಕೊಂಡು ಓಡಿಸಿದ್ದಾರೆ, ಅವ್ರಿಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ನೀವೇನಾದರೂ ಬೈಕರ್ಸ್ ಆಗಿದ್ದು ನಿಮ್ಮ ಫ್ರೆಂಡ್ಸ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ನನ್ನ ಈ ವಿಡಿಯೋನ ಶೇರ್ ಮಾಡಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಅದೇ ಥರ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬರೀ ನಿಮ್ಮ ಖುಷಿಗೋಸ್ಕರ ಏನಾದರೂ ಓವರ್ ಸ್ಪೀಡ್ ಮಾಡ್ತೀರಾ ಅಂದ್ಕೊಂಡಿದ್ರೆ ಅಲ್ಲಿ ರೋಡಲ್ಲಿ ಬರೀ ನೀವು ಒಬ್ಬರೇ ಇರೋದಿಲ್ಲ, ಎಷ್ಟೊಂದು ಜನ ಇರ್ತಾರೆ. ನೀವು ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ನೀವೊಬ್ಬ ರೆಸ್ಪಾನ್ಸಿಬಲ್ ರೈಡರ್ ಆದರೆ ಮಾತ್ರ ನಿಮಗೆ ನಿಜವಾಗ್ಲೂ ಬೈಕಿಂಗ್ ಖುಷಿ ಕೊಡೋದು. ಸುಮ್ಮನೆ ಉಚ್ಚಾಪಟ್ಟೆ ಓಡಿಸೋದಾಗಿರ್ಬೋದು ಅಥವಾ ರೋಡ್ಗಳಲ್ಲಿ ರೇಸ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಇವತ್ತಿಗೆ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಇದನ್ನೆಲ್ಲ ಹಾಕ್ಕೊಂಡು ಏನಾದರೂ ಬೈಕ್ ಓಡಿಸ್ಕೊಂಡು ಹೋದರೆ ಪಕ್ಕಾ ಪೊಲೀಸ್ ಕ್ಯಾಚ್ ಹಾಕೋತಾರೆ, ಯಾರೋ ರೇಸ್ ಮಾಡ್ತಾವನೆ ಅಂತ. ಶೆಕೆ. ಹೊಸ ಶೂಗಳ ಸ್ಮೆಲ್ಲೇ ಸಕ್ಕತ್ತಲ್ಲ.